ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತು ನಾನು ಲಿವರ್ ಫ್ರೈ ಮಾಡ್ತಿದ್ದೀನಿ. ಚಿಕನ್ ಲಿವರ್ ಫ್ರೈ ಮಾಡ್ತಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ಹಾಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ನಾನು ಯಾವ ಥರ ಮಾಡ್ತೀನಿ, ನಾನು ಯಾವ ಸ್ಟೈಲ್ ಮಾಡ್ತೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ನೀವು ಹಿಂಗೆ ಮಾಡ್ತೀರಾ ಅಥವಾ ಬೇರೆ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಪೂರ್ತಿ ವಿಡಿಯೋ ನೋಡಿ. ನಾನು ಅಂದರೆ ಮಂಡ್ಯ ಸ್ಟೈಲು ಅಲ್ಲ, ಬೆಂಗಳೂರು ಸ್ಟೈಲು ಅಲ್ಲ, ಯಾವ ಸ್ಟೈಲು ಅಲ್ಲ, ನನಗೆ ಗೊತ್ತಿರೋ ಸ್ಟೈಲಲ್ಲಿ ಮಾಡ್ತೀನಿ. ಹಾಗೆ ಹೇಗೆ ಮಾಡ್ತೀನಿ ಅಂತ ನೋಡಿ. ನೀವು ಹಿಂಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ನೋಡಿ. ಇದ್ರಲ್ಲಿ ಬಂದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. ಇದರಲ್ಲಿ ಸ್ವಲ್ಪ ಒಗ್ಗರಣೆಗೆ ಫ್ರೈಗೆ ಅಂತ ಈರುಳ್ಳಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಲಿವರ್ ನೋಡಿ ಎಲ್ಲನೂ ಕಟ್ ಮಾಡಿಬಿಟ್ಟು ಈ ಥರ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಆದಮೇಲೆ ಎಲ್ಲ ಇದು ಮಾಡಿದ್ದೀನಿ. ಹಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿರೋದನ್ನ ರುಬ್ಬಿಟ್ಟು ಆಮೇಲೆ ಫ್ರೈ ಮಾಡ್ತೀನಿ. ಯಾವ ಥರ ಫ್ರೈ ಮಾಡ್ತೀನಿ, ಫ್ರೈ ಎಲ್ಲರೂ ಒಂದೇ ಥರ ಮಾಡೋದು, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ನೋಡಿ ಫಸ್ಟು. ಬನ್ನಿ ಮಾಡೋಣ. ಲೇಟ್ ಆಗಿಬಿಡುತ್ತೆ, ತಿನ್ನಬೇಕು. ರಾತ್ರಿ ಆಗಿಬಿಟ್ರೆ, ಜಾಸ್ತಿ ರಾತ್ರಿ ಆಗಿಬಿಟ್ರೆ ತಿನ್ನೋಕ್ಕೆ ಇಷ್ಟ ಆಗೋಲ್ಲ. ಅದಕ್ಕೆ ಬೇಗ ಮಾಡಿಬಿಟ್ಟು ಬೇಗ ತಿನ್ಬಿಡೋದೆ. ಯಾವ ಥರ ಮಾಡ್ತೀನಿ, ಈ ಬೆಳ್ಳುಳ್ಳಿ ಬಿಡಿಸೋದಿದೆಯಲ್ಲ, ಯಪ್ಪ ಸಾಕಬೇಕಾಗುತ್ತೆ. ಒಂದೊಂದು ಬಿಡಿಸ್ಬೇಕಂತಂದರೆ ತುಂಬ ತಲೆನೋವು ಫ್ರೆಂಡ್ಸ್. ನಿಜ ಹೇಳ್ಬೇಕಂದ್ರೆ ಬೆಳ್ಳುಳ್ಳಿ ಬಿಡಿಸೋಕ್ಕೆ ನನಗೆ ಇಷ್ಟ ಇಲ್ಲ. ಆದರೂ ಬಿಡಿಸ್ಬೇಕಲ್ಲ, ಏನು ಮಾಡೋದು, ಬಿಡಿಸ್ತಾ ಇದ್ದೀನಿ ನೋಡಿ. ಯಾವ ಥರ ನೋಡಿ, ಇಷ್ಟೇ ಬಿಡಿಸಿರೋದು, ಇನ್ನೂ ಇಷ್ಟು ಬಿಡಿಸ್ತಾ ಇದ್ದೀನಿ. ಇನ್ನೂ ಹಾಗೆ ಬಿಡಿಸ್ಬಿಟ್ಟು ಒಂದೊಂದು ಕೂಡ ಬಿಡಿಸೋದು ಅಂದರೆ ತುಂಬ ಕಷ್ಟ ಅಲ್ವಾ. ಬೆಳ್ಳುಳ್ಳಿ ಅಂತ ಯಾರು ಕಂಡುಹಿಡಿದ್ರು. ಫ್ರೈ ಮಾಡಿಬಿಟ್ಟು ಆಮೇಲೆ ಮಾತಾಡ್ತೀನಿ. ಜಾಸ್ತಿ ಖಾರ ಅಂದರೆ ನನಗೆ ಇಷ್ಟ ಆಗಲ್ಲ. ಮೀಡಿಯಮ್ ಇರಬೇಕು ಖಾರ. ಅದರಿಂದ ನಾನು ಖಾರ ಮೀಡಿಯಮ್ ನೋಡಿಬಿಟ್ಟು ಮಾಡ್ಕೊತಾ ಇದ್ದೀನಿ. ನಾನು ಅದಕ್ಕೆ ಜಾಸ್ತಿ ಏನೂ ಹಾಕಿಲ್ಲ. ಬನ್ನಿ, ರುಬ್ಬಿರೋ ಖಾರ ಹಾಗೆ ಲಿವರೆಲ್ಲ ತುರ್ಕೊಂಬಿಟ್ಟಿದ್ದೀನಿ. ಈ ಒಂದು ವಿಚಾರಕ್ಕೆ ಹುಡುಗ ಹಾಗೆ ಹುಡ್ಬೇಕು ಫ್ರೆಂಡ್ಸ್. ಯಾಕೆ ಗೊತ್ತಾ, ಹುಡುಗಿ ರಾತ್ರಿ ಡೈಲಿ ಅಡುಗೆ ಮಾಡಬೇಕು. ನನಗಂತೂ ಅಡುಗೆ ಮಾಡೋದು ಇಷ್ಟನೇ, ತಿನ್ನೋದು ಇಷ್ಟನೇ. ಆದರೂ ಡೈಲಿ ಮಾಡಬೇಕು ಅನ್ನೋದು ಬೇಜಾರು ಫ್ರೆಂಡ್ಸ್. ಅದಕ್ಕೇ ಹುಡುಗಿಯಾಗಿ ಹುಟ್ಟಲೇಬಾರ್ದು, ಹುಡುಗ ಆಗಿ ಹುಡ್ಬೇಕು. ಹುಡುಗ ಆದರೆ ಕೆಲಸ ಮಾಡೋದು, ಮನೆಗೆ ಬರೋದು, ಊಟ ಮಾಡೋದು, ಮಲ್ಕೊಳ್ಳೋದು, ಅಷ್ಟೇ ಇರ್ತದೆ. ಅಡುಗೆ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆದರೆ ಹುಡುಗಿ ರಾತ್ರಿ ಹಂಗಲ್ಲ, ಮಾಡಬೇಕು, ಯಾವಾಗಲೂ ಮಾಡಬೇಕು. ಅದಕ್ಕೆ ಇದೊಂದು ವಿಷಯಕ್ಕೆ ಹುಡುಗಿಯಾಗಿ ಹುಟ್ಟಬಾರ್ದಪ್ಪ, ಅಷ್ಟೇ. ಬನ್ನಿ, ಇವಾಗ ನಾನು ಲಿವರ್ ಫ್ರೈ ಮಾಡ್ತಿದ್ದೀನಿ. ಯಾವ ಥರ ಮಾಡ್ತೀನಿ ಸ್ಟಾರ್ಟ್ ಮಾಡೋಣ. ಚಲೋ. ಈಗ ಪಾತ್ರೆ ಎಲ್ಲ ತೊಳೆದು ಇಟ್ಟುಬಿಟ್ಟಿದ್ದೀನಿ. ಬಾಣಲಿ ಫುಲ್ಲು ಬಿಸಿ ಆಗಬೇಕು ಫ್ರೆಂಡ್ಸ್. ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಅದಕ್ಕೆ ಚಿಕನ್ಗೆಲ್ಲ ಎಣ್ಣೆ ಕಮ್ಮಿನೇ ಹಾಕಬೇಕು, ಜಾಸ್ತಿ ಹಾಕ್ಬಾರ್ದು. ಹಾಗೆ ಏನಿದೆ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಬೇಕು. ಅದು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅದು ಹಸಿ ವಾಸನೆ ಇರುತ್ತಲ್ಲ ಮಸಾಲೆದು, ಆ ಹಸಿ ವಾಸನೆ ಹೋಗೋ ಥರ ಮಸಾಲೆನ ಇದು ಮಾಡಬೇಕು. ಹಾಗೆ ನೋಡಿ, ನಾವು ಏನು ರುಬ್ಬಿಟ್ಕೊಂಡಿರೋ ಅದನ್ನು ಮಸಾಲೆನ ಈ ಥರ ಹಾಕ್ಕೊಂಡು ಅದನ್ನೆಲ್ಲ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಇನ್ನೂ ಇದೆ, ಸ್ವಲ್ಪ ಕೈಯಿಂದ ಹಾಕ್ಬಿಡ್ತೀನಿ. ಫೋನ್ ಹಿಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ರೈಟ್, ಕುದಿ ಬರಬೇಕು. ಮಸಾಲೆ ಎಲ್ಲ ಫ್ರೈ ನೀಟಾಗಿ ಮಾಡ್ಕೋಬೇಕು. ಫ್ರೈನ ಏನು ಗೊತ್ತಾ, ನಾನು ಜಾಸ್ತಿ ಅಡುಗೆನ ಕಲ್ತಿದ್ದಿತ್ತು. ನಾನು ಯೂಟ್ಯೂಬಿಂದನೇ ನಾನು ಕಲ್ತಿತ್ತು ಫ್ರೆಂಡ್ಸ್. ನನಗೆ ಅಡುಗೆನ ಮಾಡು ಈ ಥರ ಅಂತ ಹೇಳ್ಕೊಟ್ಟವರೇ ಇಲ್ಲ. ನಾನೇ ಯೂಟ್ಯೂಬ್ ನೋಡಿ ನಾನೇ ಅಡುಗೆನ ಕಲ್ತ್ಕೊಂಡಿದ್ದೀನಿ. ನಾನ್ ವೆಜ್ಜು ಯಾರು ಬೇಕಾದರೂ ಮಾಡ್ಬೋದು, ಆಲ್ಮೋಸ್ಟು ಜಾಸ್ತಿ ಜನ ಮಾಡ್ಬೋದು. ಆದರೆ ಎಲ್ಲ ಅಡುಗೆನೂ ಯೂಟ್ಯೂಬಿಂದನೇ ನೋಡೋಕ್ಕಾಗಲ್ಲ. ಬಟ್ ಆದರೂ ನಾನು ಯೂಟ್ಯೂಬಿಂದ ಸ್ವಲ್ಪ ಅಡುಗೆ ಮಾತ್ರ ನೋಡಿಕೊಂಡೆ. ಆಮೇಲೆ ಹಂಗಂಗೆ ಎಲ್ಲ ಅಡುಗೆನೂ ಮಾಡೋದನ್ನ ಕಲ್ತ್ಬಿಟ್ಟೆ. ಈಗ ನಾನ್ ವೆಜ್ ಬಂದ್ಬಿಟ್ಟು ಚೆನ್ನಾಗಿ ಮಾಡ್ತೀನಿ, ಅಡುಗೆ ಚೆನ್ನಾಗಿ ಮಾಡ್ತೀನಿ.
ಹಂಗನ್ಬಿಟ್ಟು ನೀನೇ ಹೊಗಳ್ಕೊಂತಿದ್ಯಾ ಅಂತ ಅನ್ಕೊಳಕ್ ಹೋಗ್ಬಿಡಿ, ಯಾಕಂದರೆ ತಿಂದವ್ರು ಹೇಳಿದ್ದಾರೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು, ಅದು ಹಸಿ ಮಸಾಲ ಹೋಗೋ ಥರ ಮಾಡಬೇಕು. ಈ ಸೈಡಲ್ಲಿ ಕೊತ್ತಂಬರಿ ಇದೆಯಲ್ಲ, ಇದನ್ನ ಲಾಸ್ಟಲ್ಲಿ ಹಾಕೊಬೇಕು. ಬನ್ನಿ ಇದು ಚೆನ್ನಾಗಿ ಫ್ರೈ ಆಗಿ. ಇವತ್ತು ಚಿಕನ್ ಇದೆ, ಲಿವರ್ ಫ್ರೈ ಮಾಡ್ತಿದ್ದೀನಿ. ನೋಡಿ ಮ್ಯಾಂಗೋ ಎಷ್ಟು ಅನ್ಕೊಟ್ಟಿದ್ದಾರೆ. ಮ್ಯಾಂಗೋ ಅಷ್ಟು ತಿನ್ನೋಕ್ಕಾಗುತ್ತಾ? ನಾನ್ ವೆಜ್ ಮಾಡೋದಿನ ಈ ಮಾವಿನಕಾಯಿ ಇವೆಲ್ಲ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್. ತಿಂದರೆ ಗೊತ್ತಲ್ಲ, ಚಿಕನ್ನು ಅಲ್ಲ ನಾನ್ ವೆಜ್ ತಿನ್ನೋಕ್ಕಾಗಲ್ಲ, ಯಾಕಂದರೆ ಅಲ್ಲೆಲ್ಲ ಜುಮ್ ಅನ್ನುತ್ತೆ, ಅದಕ್ಕೆ ತಿನ್ನೋಕ್ಕಾಗಲ್ಲ. ನೋಡಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಅದು ಸ್ವಲ್ಪ ಚೆನ್ನಾಗಿ ಆಗಿದೆ, ಅದಕ್ಕೆ ಸ್ವಲ್ಪ ಚಿಕನ್ ಹಾಕ್ತಾ ಇದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಈ ಥರ. ನಾನು ಊರಲ್ಲಿದ್ದಾಗ ಒಂದು ಕೆಲಸನೂ ಮಾಡ್ತಿರ್ಲಿಲ್ಲ, ಎಲ್ಲನೂ ನಮ್ಮ ಅವ್ವನೇ ಮಾಡ್ತಿತ್ತು. ನಾನು ಸ್ಕೂಲು ಕಾಲೇಜಿಗೆ ಹೋಗ್ತಿದ್ದಲ್ವ, ಕಾಲೇಜಿಗೆ ಹೋಗ್ತಿದ್ದೆ ಆಗಲೂ ನಾನು ಕೆಲಸ ಮಾಡ್ತಿರ್ಲಿಲ್ಲ ಫ್ರೆಂಡ್ಸ್. ಕಾಲೇಜಿಗೆ ಹೋಗುವೆ, ಬರುವೆ, ತಿನ್ನುವೆ, ಉಣ್ಣುವೆ, ಮಲ್ಕೊಳ್ಳುವೆ. ಇವಾಗ ಎಲ್ಲನೂ ಅಡುಗೆ ಮಾಡ್ತೀನಿ, ಎಲ್ಲ ಕೆಲಸ ಮಾಡ್ತೀನಿ. ಮೊದಲು ಸೋಂಬೇರಿ, ಕೆಲಸ ಮಾಡೋಣ ಅಂತಿದ್ರು, ಇವಾಗ ಬರಲಿ ನನ್ನ ಸೋಂಬೇರಿ ಅಂತಿದ್ದವರೆಲ್ಲ ಇವಾಗ ನೋಡಲಿ ಇಷ್ಟು ಕೆಲಸ ಮಾಡ್ತೀನಿ ನಾನು ಅಂತ. ಕೆಲವ್ರಿಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್, ನನ್ನ ಬಗ್ಗೆ ಇಲ್ದಿರೋದೆಲ್ಲ ಹೇಳ್ತಾ ಇರ್ತಾರೆ. ಏನು ಮಾಡೋದು, ನಾನು ಅಡುಗೆ ಮಾಡಿ ತಿಂದಾಗಲೂ, ನಾನು ಮಾಡಿರೋದನ್ನ ತಿಂದಾಗಲೇ ಅವ್ರಿಗೆ ಗೊತ್ತಾಗೋದು ನಾನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ, ಕೆಲಸ ಮಾಡ್ತೀನಿ ಅಂತ. ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ, ಅದು ಫ್ರೈ ಆಗ್ತಾಯಿದೆ. ಫ್ರೈ ಆದಮೇಲೆ ಚಿಕನ್ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಸ್ವಲ್ಪ ಮಸಾಲೆ ಹಾಕಬೇಕು, ಮಸಾಲೆ ಹಾಕ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ. ಬೇಯ್ತಾ ಇದೆ. ಇದ್ರ ಜೊತೆ ಮುದ್ದೆ ಇದ್ದರೆ ಸಾಕಾಗಿರುತ್ತೆ ಫ್ರೆಂಡ್ಸ್. ನಾವು ಊರಲ್ಲಿದ್ದರೆ ಜಾಸ್ತಿ ಮುದ್ದೆನೇ ಮಾಡೋದು, ರೈಸ್ ಜಾಸ್ತಿ ಮಾಡಲ್ಲ, ಮುದ್ದೆನೇ ಜಾಸ್ತಿ ಮಾಡೋದು. ಆದರೆ ಜಾಸ್ತಿ ಇಲ್ಲಿ ಮುದ್ದೆ ಮಾಡಲ್ಲ, ಏನಿದ್ರು ವೈಟ್ ರೈಸ್, ಸಾಂಬಾರು ಗೊತ್ತಲ್ಲ, ಚಿತ್ರಾನ್ನ, ಮೊಸರನ್ನ, ಅದು ಹಾಳು ಮೂಳು ಅಂತ ಇದೇ ಮಾಡೋದಾಗುತ್ತೆ. ಅದೆಲ್ಲ ಫ್ರೈ ಮಾಡಿಬಿಟ್ಟು ಈ ಥರ ಮಾಡಿದ್ದೀನಿ. ಅದು ಚೆನ್ನಾಗಿ ಬೆಂದಮೇಲೆ ಗಟ್ಟಿ ಆಗುತ್ತೆ ಸಾಂಬಾರು. ಲಾಸ್ಟಲ್ಲಿ ತೋರಿಸ್ತೀನಿ. ತುಂಬ ಜನ ಅಂದ್ಕೊಂಡಿದ್ದಾರೆ ನಾನ್ ವೆಜ್ ತಿನ್ನಲ್ವೇನೋ ಅಂತ. ಅಂದರೆ ನಾನ್ ವೆಜ್ ಅಲ್ಲ ಅಂದರೆ ನಾನು ತಾತೆ ಹಾಕಿರೋದ್ರಿಂದ, ಇದನ್ನ ಹಾಕಿರೋದ್ರಿಂದ ತುಂಬ ಜನ ನಾನು ಬೇರೆ ಜಾತಿ ಅಂದರೆ ಲಿಂಗಾಯತರು ಅಂದ್ಕೊಂಡ್ಬಿಟ್ಟಿದ್ದಾರೆ, ನಾನ್ ವೆಜ್ ತಿನ್ನಲ್ಲ ಅಂತ. ಬಟ್ ನನಗೆ ನಾನ್ ವೆಜ್ ಅಂದರೆ ಇಷ್ಟನೇ, ಆದರೆ ಜಾಸ್ತಿ ಇಷ್ಟ ಆಗಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ನಾನ್ ವೆಜ್ ತಿನ್ನಬಾರ್ದು. ಮೊದಲು ಜಾಸ್ತಿ ತಿಂತಿದ್ದೆ, ಜಾಸ್ತಿ ಅಂದರೆ ನಾನು ಚಿಕ್ಕವಳಿರುವಾಗ ತಿಂತಿದ್ದೆ, ಗೊತ್ತಲ್ವಾ. ಈಗ ಬುದ್ಧಿ ಕಂಡ್ಮೇಲೆ ನನಗೆ ನಾನ್ ವೆಜ್ ಅಂದ್ರೇ ಅಷ್ಟು ಇಷ್ಟ ಆಗಲ್ಲ. ಬಟ್ ಏನು ಮಾಡೋದು, ತಿಂತೀನಿ ಅಷ್ಟೇ, ನಾರ್ಮಲಾಗಿ ತಿಂತೀನಿ, ಆದರೆ ಜಾಸ್ತಿ ನಂಗೆ ಇಷ್ಟ ಆಗಲ್ಲ ನಾನ್ ವೆಜ್ ಎಲ್ಲ ಆ ಥರ. ಹಾಗೆ ನಾನು ತಿನ್ನೋಕ್ಕಾಗಲ್ಲ. ಸೊ ಹಾಗೆ ನೋಡಿ, ಕಾಲು ಯಾವ ಥರ ಅಂದರೆ ಇದು ಹೊಡ್ಕೊಂಡು ಎಷ್ಟು ನೋಯ್ತಿತ್ತು ಅಂದರೆ ಅಷ್ಟು ನೋಯ್ತಿತ್ತು ಫ್ರೆಂಡ್ಸ್. ನೋಡಿ ಯಾವ ಥರ ಉಗುರು ಇದೆ ನನಗೆ ಅಂದರೆ ಆಗ್ಬಿಡುತ್ತೆ. ನಾವು ಚಿಕ್ಕವ್ರು ಇರುವಾಗ ಯಾವ ಟೆನ್ಷನ್ ಇರೋಲ್ಲ, ಬರೀ ಆಟ ಆಡಬೇಕು ಅಷ್ಟೇ, ಏನೂ ತಲೆಗಿರಲ್ಲ ಫ್ರೆಂಡ್ಸ್. ಆ ಥರ ಇರುತ್ತೆ ಲೈಫು. ಏನು ಮಾಡೋದು, ದೊಡ್ಡವರಾದ್ಮೇಲೆ ಎಲ್ಲ ಚೇಂಜಸ್ಸೇ ಆಗುತ್ತೆ. ಲಿವರ್ ರೆಡಿ ಆಗಿದೆ ನೋಡಿ. ಸ್ವಲ್ಪ ನೀರು ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಜಾಸ್ತಿ ಗಟ್ಟಿನೂ ಇರಬಾರ್ದು, ನೀರು ಇರಬಾರ್ದು, ಮೀಡಿಯಮ್ ಆಗಿದ್ರೇ ಚೆನ್ನಾಗಿರುತ್ತೆ. ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು ಫ್ರೆಂಡ್ಸ್. ಟೇಸ್ಟ್ ಹೇಗಿದೆ ಅಂತ ತಿಂದ್ಬಿಟ್ಟು ಹೇಳ್ತೀನಿ, ವೆಯ್ಟ್. ಚೆನ್ನಾಗಿದೆ. ಈ ಥರ ಬರಬೇಕು ನೋಡಿ, ಚೆನ್ನಾಗಿದೆ. ಓಕೆ, ಸೂಪರ್. ನನಗೆ ಚಿಕನ್ಗಿಂತ ಮಟನ್ಗಿಂತ ಜಾಸ್ತಿ ಫಿಶ್ಶೇ ಇಷ್ಟ ಆಗೋದು. ಯಾಕಂದರೆ ಫಿಶ್ಶು ಹೆಲ್ತ್ ಒಳ್ಳೆಯದು, ಫಿಶ್ಶು ಕೂಡ ತಿನ್ನಬೇಕು, ಒಳ್ಳೆಯದು ಬಾಡಿಗೆ. ಅದರಿಂದ ನನಗೆ ಫಿಶ್ಶು ಜಾಸ್ತಿ ಇಷ್ಟ. ಹಾಗೆ ನಮ್ಮ ಕಡೆ ಜಾಸ್ತಿ ಫಿಶ್ನೇ ತಿಂತಾರೆ ಮತ್ತು ಹಿಡಿತಾರೆ, ಮೀನೆಲ್ಲನೂ ಹಿಡಿತಾರಲ್ಲ, ಆ ಥರ ಹಿಡಿತಾರೆ ಫ್ರೆಂಡ್ಸ್. ಅದರಿಂದ ಫಿಶ್ ಇಷ್ಟ ಆಗುತ್ತೆ ನನಗೆ, ತುಂಬ ಚೆನ್ನಾಗಿದೆ. ಹಾಗೆ ಇದೇ ಥರ ಯೂಟ್ಯೂಬ್ ವೀಡಿಯೋಸ್ ಹಾಕ್ತಾ ಇರ್ತೀನಿ, ಹೀಗೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.
ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.